ಓಹೋ, ಚೆನ್ನೈ ಸೂಪರ್ ಕಿಂಗ್ಸ್ ಇವರನ್ನ ನೀವು ಲೈಟ್ ಆಗಿ ತಗೊಳ್ಳಿಕ್ಕೆ ಇಲ್ವೇ ಇಲ್ಲ. ಇನ್ನು ಮೇಲೆ ಇವರು ನಿಧಾನಕ್ಕೆ ಪ್ಲೇ ಆಫ್ ರೇಸಿಗೆ ಗಟ್ಟಿಯಾಗೇ ಬರ್ತಾ ಇದ್ದಾರೆ. ಚೆನ್ನೈ ಇದು ವಿಸಿಲ್ ಸೌಂಡ್ ಈಗ ಕೇಳ್ತಾ ಇದೆ. ಫಸ್ಟ್ ಹಾಫ್ ಚಂದ ಇರಲಿಲ್ಲ, ಬಟ್ ಈಗ ನಿಧಾನಕ್ಕೆ ಚೆನ್ನೈ ಇದು ವಿಸಿಲ್ ಕೇಳ್ತಾ ಇದೆ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಸೂಪರ್ ಫಸ್ಟ್ 3 ಮ್ಯಾಚ್ಗಳನ್ನು ಸೋತು ನೆಕ್ಸ್ಟ್ 7 ಮ್ಯಾಚಲ್ಲಿ ಚೆನ್ನೈ 5 ವಿನ್ ಆಗಿದೆ. 10 ಮ್ಯಾಚಲ್ಲಿ 5 ಮ್ಯಾಚ್ ಗೆದ್ದು 5 ಮ್ಯಾಚ್ ಸೋತಿದ್ದಾರೆ. ಈಗ ಗುಜರಾತ್, ರಾಜಸ್ಥಾನ್ ಎಲ್ಲ ಕೂಡ ಇದೆಲ್ಲ ತಂಡಕ್ಕೆ ಒಂಚೂರು ಟೆನ್ಷನ್ ಆಗ್ತಾ ಇದೆ. ಯಾಕೋ ನಮ್ಮ ಹತ್ರ ಬರ್ತಾ ಇದಾರಲ್ಲ ಚೆನ್ನೈ ಅಂತ. ಇವತ್ತು ಮ್ಯಾಚೇ ಇಲ್ಲ. ಡೆಲ್ಲಿ, ಓ ಮೈ ಗಾಡ್, ಈ IPL ಅಲ್ಲಿ ಮೋಸ್ಟ್ ಇನ್ಕನ್ಸಿಸ್ಟೆಂಟ್ ಟೀಮ್ ಯಾವುದು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್. ಫಸ್ಟ್ 2 ಮ್ಯಾಚ್ ಗೆದ್ದರು, ನೆಕ್ಸ್ಟ್ 3ನೇ ಮ್ಯಾಚ್ ಮಿಲ್ಲರ್ ಮಾಡಿದ ಎಡವಟ್ಟಲ್ಲಿ ಒಂದು ಮ್ಯಾಚ್ ಸೋತರು. ನೋಡಿ, ಅಲ್ಲಿಂದ ಭಯಾನಕ ಇನ್ಕನ್ಸಿಸ್ಟೆನ್ಸಿ. ಒಂದು ಮ್ಯಾಚ್ ಸೋಲ್ತಾರೆ, ಗೆಲ್ತಾರೆ, 264 ಹೊಡೆದು ಸೋಲ್ತಾರೆ, 75 ಆಲ್ಔಟ್ ಆಗ್ತಾರೆ ನೆಕ್ಸ್ಟ್ ಮ್ಯಾಚು, ಅದಾದಮೇಲೆ ಗೆಲ್ತಾರೆ, ಮತ್ತೆ ಪುನಃ ಇವತ್ತು 155 ಮಾತ್ರ ಹೊಡೆದದ್ದು. ಡೆಲ್ಲಿಯಲ್ಲಿ ನಡೆದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ CSK ಮ್ಯಾಚಲ್ಲಿ 8 ವಿಕೆಟ್ಗಳಿಂದ ಹೀನಾಯವಾಗಿ ಸೋತಿದೆ ಡೆಲ್ಲಿ ಕ್ಯಾಪಿಟಲ್ಸ್. 155 ರನ್ ಹೊಡೆದು ಅವರ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವರು ಹೇಳ್ತಾ ಇದ್ದಾರೆ, ಐ ಥಾಟ್ 155 ವಾಸ್ ಅ ಗುಡ್ ಸ್ಕೋರ್ ಅಂತೆ. ಸೀರಿಯಸ್ಲಿ ಬ್ರೋ? ನೋ. ಹೇಗೆ ನಾವು GTಯನ್ನು ಹೇಳ್ತೇವಲ್ಲ, ಏನಂತಂದರೆ ಇವ್ರದ್ದೊಂದು ಫಾರ್ಮುಲಾ ಉಂಟು. ಇವರ ಬೌಲರ್ಸ್ ರಿಸ್ಟ್ರಿಕ್ಟ್ ಮಾಡಬೇಕು ಆ್ಯಂಡ್ ಆ ಟೋಟಲನ್ನು ಒಂದು ಟಾಪ್ 3ಯಲ್ಲಿ 2 ಪ್ಲೇಯರ್ಸ್ ನಿಂತರೆ ಆ ಒಂದು ಸ್ಕೋರನ್ನು ಆರಾಮವಾಗಿ GT ಚೇಸ್ ಮಾಡ್ತಾರೆ ಅಂತ. ಸೇಮ್ ಜೆರಾಕ್ಸ್ ಕಾಪಿ, ಸೇಮ್ ಪ್ಯಾಟರ್ನನ್ನು ಈಗ CSK ಫಾಲೋ ಮಾಡ್ತಾ ಇದ್ದಾರೆ. ಬೌಲರ್ಸ್ ಕಟ್ಟಿ ಹಾಕ್ತಾ ಇದ್ದಾರೆ. ಅದಾದಮೇಲೆ ಇವರು ವಿನ್ ಆಗಬೇಕು ಅಂತಂದರೆ ಸ್ಯಾಮ್ಸನ್ ಆಡಬೇಕು, ಇಲ್ಲದಿದ್ರೆ ಗಾಯಕ್ವಾಡ್ ಆಡಬೇಕು. ಇವರಿಬ್ಬರಲ್ಲಿ ಒಬ್ಬರು ನಿಂತರೆ CSKಯ ಜಯ ನಿಶ್ಚಿತ ಅಂತ ಹೇಳಿದ್ದೆ. ಅದೇ ಫಾರ್ಮ್ಯಾಟ್ ಇವತ್ತು. ಸ್ಯಾಮ್ಸನ್ ಶೋ 156 ಟಾರ್ಗೆಟ್, 87 ರನ್ನು ಸ್ಯಾಮ್ಸನ್ನೇ ಹೊಡೆದಿದ್ದಾರೆ. ನಾಟ್ ಔಟ್ 87 ರನ್ನು. ಸೂಪರ್ ಡೂಪರ್ ಇನ್ನಿಂಗ್ಸ್. ಫಸ್ಟ್ ಡೆಲ್ಲಿಯ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಿದ್ರೆ, ಎಲ್ಲರೂ ಈ ಟಾಪ್ ಆರ್ಡ್ರಲ್ಲಿ ಎಲ್ಲರೂ ಸಿಂಗಲ್ ಡಿಜಿಟ್ 20ರ ಒಳಗೆ 10ಕ್ಕಿಂತ ಜಾಸ್ತಿ ಹೊಡಿದ್ದಾರೆ. ಯಾರು ಕೂಡ ದೊಡ್ಡ ಇನ್ನಿಂಗ್ಸೇ ಬರಲಿಲ್ಲ, ಯಾರು ಕೂಡ ನಿಲ್ಲಿಲ್ಲ. ಅವರ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವ್ರದ್ದು ಬ್ಯಾಟಿಂಗ್ ಬೌಲಿಂಗು ಈ IPL ಅಲ್ಲಿ ಹಳ್ಳ ಹಿಡಿದಿದೆ. ಬ್ಯಾಟಿಂಗ್ ಆ್ಯಕ್ಚುಲಿ T20 ವರ್ಲ್ಡ್ ಕಪ್ಪಲ್ಲಿ ಕೂಡ ಅವ್ರಿಗೆ ಕರೆಕ್ಟಾಗಿ ಬ್ಯಾಟಿಂಗ್ ಸಿಗ್ತಾ ಇರಲಿಲ್ಲ, ಬಟ್ ಬ್ಯಾಟಿಂಗ್ ಸಿಕ್ಕಿದಾಗಲೂ ಕೂಡ 0 ಹೊಡೆದಿದ್ದಾರೆ. ಸೊ ಬ್ಯಾಟಿಂಗ್ ಕ್ಲಿಕ್ ಆಗಲಿಲ್ಲ, ಅಲ್ಲಿ ಬ್ಯಾಟಿಂಗ್ ಲೈ ಅಲ್ಲಿಯೇ ಹಳ್ಳ ಹಿಡಿದಿದೆ ಅವರಿದು. ಆ್ಯಂಡ್ ಈ IPL ಅಲ್ಲೂ ಒಂದೇ ಒಂದು ನೋಟೇಬಲ್ ಪರ್ಫಾರ್ಮೆನ್ಸು. ಬ್ಯಾಟಿಂಗಿನಂತೂ ಬರಲೇ ಇಲ್ಲ, ಬೌಲಿಂಗಿಂದ ಯಾವುದೋ ಒಂದು 2 ಮ್ಯಾಚ್ ಚಂದ ಹಾಕಿರ್ಬೋದು, ಬಟ್ ನಿಮಗೆ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಗಿರಲಿ ಅಥವಾ ಮ್ಯಾಚ್ ವಿನ್ನಿಂಗ್ ಬೌಲಿಂಗ್ ಸ್ಪೆಲ್ ಆಗಲಿ ಅವರ ಕ್ಯಾಪ್ಟನ್ ಅಕ್ಷರ್ ಪಟೇಲಿಂದನೇ ಬರಲಿಲ್ಲ. ಕ್ಯಾಪ್ಟನ್ ಪರ್ಫಾರ್ಮ್ ಮಾಡಲೇಬೇಕು. ಕ್ಯಾಪ್ಟನ್ ಪರ್ಫಾರ್ಮ್ ಮಾಡಿದ ಕೂಡಲೇ ಆ ಒಂದು ತಂಡದ ಮೊಮೆಂಟಮ್ ಅಂತಲ್ಲ, ಒಂದು ಕಾನ್ಫಿಡೆನ್ಸ್, ಒಂದು ತಂಡದ ಬಾಡಿ ಲ್ಯಾಂಗ್ವೇಜ್ ಅಂತ ಇರ್ತದಲ್ಲ, ಆ್ಯಸ್ ಅ ಟೀಮ್ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಕ್ಯಾಪ್ಟನ್ ಯಾವಾಗ ಪರ್ಫಾರ್ಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಲ್ ಆಫ್ ಅ ಸಡನ್ ಆವಾಗ ಮ್ಯಾಚ್ ಜಾಸ್ತಿ ವಿನ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ಯಾಪ್ಟನ್ ಹಳ್ಳ ಹಿಡಿದ್ರು. ಕೊನೆಗೆ ಸಮೀರ್ ರಿಜ್ವಿ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬಂದರು. ಇವತ್ತು ಯಾಕೆ ಸಮೀರ್ ರಿಜ್ವಿ ಅವ್ರನ್ನ ಫಸ್ಟ್ ಆಫ್ ಆಲ್ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ಇಟ್ಟರು ಅಂತ ನನಗೆ ಅರ್ಥ ಆಗಲಿಲ್ಲ. ಅವರನ್ನು ಕೂರಿಸಿ ಕರುಣ್ ನಾಯರ್ ಅವ್ರನ್ನ ಹಾಕ್ಕೊಂಡಿದ್ರು. ಅದು ಸಡನ್ ಎಂತ ನಂಗೆ ಗೊತ್ತಾಗಲಿಲ್ಲ. ಕೊನೆಗೆ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿದ್ದಕ್ಕೆ ಸಮೀರ್ ರಿಜ್ವಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಇಲ್ಲದ್ರೆ ಅವ್ರು ಬರ್ತಿರಲಿಲ್ಲ. ವಿಪ್ರಾಜ್ ಅವರನ್ನು ಬೌಲರ್ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಳ್ತಿದ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಬಟ್ ಇವತ್ತು ಕೈ ಹಿಡಿದಿದ್ದೇ ಸಮೀರ್ ರಿಜ್ವಿ ಅವರು. 24 ಬಾಲಿಗೆ 40 ರನ್ ಹೊಡೆದು ನಾಟ್ ಔಟ್ ಆಗಿದ್ದಕ್ಕೆ 155 ತನಕ ಬೆಳೆಯಿತು. ಆ್ಯಂಡ್ ಸ್ಟಬ್ಸ್ ಅವರು ಒಂದು 38 ರನ್ ಹೊಡೆದ್ರು, ಬಟ್ ಅದಕ್ಕೆ 31 ಬಾಲ್ ತೆಗೆದುಕೊಂಡಿದ್ದಾರೆ. ಆ್ಯಂಡ್ ಲಾಸ್ಟಿಗೆ ನಮ್ಮ ಅಣ್ಣ ಆಶುತೋಷ್ ಶರ್ಮಾ ಅವರು 5 ಬಾಲಿಗೆ 14 ರನ್, 2 ಸಿಕ್ಸ್ ಹೊಡೆದ್ರಿಂದ ಇವರು 3 ಜನರ ಒಂದು ಮೇಜರ್ ಕಾಂಟ್ರಿಬ್ಯೂಷನಿಂದಾಗಿ 155 ರನ್. ಆ್ಯಂಡ್ ಇವತ್ತು CSKದು ಬೌಲಿಂಗ್ ಆನ್ ಪಾಯಿಂಟ್ ಇತ್ತು. ಎಲ್ಲರೂ ಕೂಡ ಭಾರಿ, ಎಕ್ಸೆಪ್ಟ್ ಅಂಶುಲ್ ಕಂಬೋಜು, ಮಿಕ್ಕಿದಂಥ ಎಲ್ಲ ಬೌಲರು ಕೂಡ ಸೂಪರಾಗಿ ಬಾಲ್ ಹಾಕಿದ್ದಾರೆ. ಗುರ್ಜಪ್ನೀತ್ ಸಿಂಗ್ ಆಗಿರಬಹುದು, ಅಕೀಲ್ ಹುಸೇನ್, ಇವರು ಇವತ್ತು ಪ್ಲೇಯಿಂಗ್ 11 ನಡೆದರು. ಅಕೀಲ್ ಹುಸೇನ್, ನೂರ್ ಅಹಮದ್, ಎಲ್ಲರೂ ಕೂಡ ಇವತ್ತು ಭಾರಿ ಚಂದದ ಬೌಲಿಂಗ್. ಯಾರನ್ನ ಒಬ್ಬರನ್ನ ಮೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈವನ್ ಓವರ್ ಟರ್ನ್ ಅವರಿಗೆ ಒಂದೇ ಓವರ್ ಸಿಕ್ಕಿದ್ದು, 10 ಓವರ್ ಸಿಗಲಿಲ್ಲ, ಒಂದೇ ಓವರ್ ಸಿಕ್ಕಿದ್ದು. 1 ಓವರಲ್ಲಿ 1 ವಿಕೆಟ್ ತೆಗೆದ್ರು, 5 ರನ್ ಕೊಟ್ಟು. ಫ್ಯಾಂಟಾಸ್ಟಿಕ್. ಆ್ಯಂಡ್ ಇವತ್ತು ಏನು ಫಸ್ಟ್ ಆಫ್ ಆಲ್ ಚೇಸ್ಗಿಂತ ಮುಂಚೆ ನಾನು ಚೆನ್ನೈ ತಂಡವನ್ನು ಈ ಒಂದು ವಿಷಯಕ್ಕೆ ಹೊಗಳಬೇಕು. KKR IPL ಶುರುವಾಗುವ ಮುಂಚೆ ಗಾಯಾಳು ತಂಡ ಅಂತ ಹೇಳಿದೆ. ತುಂಬ ಗಾಯಾಳುಗಳು, ಅವರು ಬೌಲಿಂಗ್ ಲೈನಪ್ಪು ಮೆಸ್ ಆಗಿದೆ, ಹಾಗೆ ಹೀಗೆ ಅಂತ. ಬಟ್
IPL ಶುರುವಾದ್ಮೇಲೆ ಅವರ ತಂಡದಲ್ಲಿ ಏನು ಗಾಯಾಳುಗಳು ಏನೋ ಜಾಸ್ತಿ ಏನಾಗಲಿಲ್ಲ. ಬಟ್ CSK ಟೀಮ್ ನೋಡಿ IPL ಶುರುವಾದ್ಮೇಲೆ ಅವರಿಗೆ ತಲೆನೋವು ಸ್ಟಾರ್ಟ್ ಆಗಿದ್ದು. ಧೋನಿ ಅವರು ಇಂಜುರಿ ಆದರೂ ಒಂದು ಮ್ಯಾಚ್ ಕೂಡ ಆಡಲಿಲ್ಲ. ಬ್ರೇವಿಸ್ ಫಸ್ಟ್ ಫ್ಯೂ ಮ್ಯಾಚಸ್ಗೆ ಇರಲಿಲ್ಲ. ಅದಾದಮೇಲೆ ಆಯುಷ್ ಮಾತ್ರ ಅವರು ಇಂಜೂರ್ ಆಗಿ ಔಟ್ ಆಫ್ ದ ಟೂರ್ನಮೆಂಟ್ ಆದರು. ಅದಾದಮೇಲೆ ಖಲೀಲ್ ಅಹ್ಮದ್ ಅವರು ಔಟ್ ಆಫ್ ದ ಟೂರ್ನಮೆಂಟ್ ಆದರು. ಹಾಗೆ ಲಾಸ್ಟ್ ಮ್ಯಾಚಲ್ಲಿ ಆಡಿದಂಥ ಇನ್ನೊಬ್ಬ ಬೌಲರ್ ಅವರು ಕೂಡ ಔಟ್ ಆಫ್ ದ ಟೂರ್ನಮೆಂಟ್ ಆದರು. ಸೊ ಸಿಕ್ಕಾಪಟ್ಟೆ ಗಾಯಾಳುಗಳನ್ನು ಕಂಡಂತಹ ತಂಡ CSK. ಆದರೂ ಕೂಡ ಯಾವುದೋ ಒಂದು ಬೌಲಿಂಗ್ ಲೈನಪ್ ಮಾಡಿಕೊಂಡು ಈ ಥರದ ಪ್ರದರ್ಶನ ಕೊಡ್ತಾ ಇರೋದು ನಿಜಕ್ಕೂ ಕೂಡ ಶ್ಲಾಘನೀಯ ವಿಚಾರ. ಭಾರಿ ಖುಷಿ ಆಯ್ತು. ಎಂತ ಅಣ್ಣ, ಬೇರೆ ಯಾವ್ದಾದ್ರು ಟೀಮ್ ಅಂದರೆ ತಲೆ ಕೆಟ್ಟೋಗಿರ್ತೈತಿ, ಇದೆಂತ ಮಾರ ಎಷ್ಟು ಜನ ಗಾಯಾಳುಗಳು ಅಂತ. ಅಂದರೆ ಇಂಜೂರ್ ಪ್ಲೇಯರ್ಸ್ ಇದೆ, ಇನ್ನೊಂದು 3-4 ಜನ ಇಂಜುರಿ ಆದರೆ ಇಂಜೂರ್ಡ್ ಪ್ಲೇಯಿಂಗ್ 11 ಮಾಡ್ಬೋದು ಅಂತ. ಅಷ್ಟು ಜನ ಇಂಜೂರ್ಡ್ ಪ್ಲೇಯರ್ಸ್ CSK ಟೀಮಲ್ಲಿ. ಬಟ್ ಸ್ಟಿಲ್ ಆ ಒಂದು ಯಂಗ್ ಟೀಮನ್ನು ಇಟ್ಕೊಂಡು, ಅಫ್ಕೋರ್ಸ್ ಸ್ಯಾಮ್ಸನ್ ಅವರು ರಿಲೇಟಿವ್ಲಿ ಈ ಒಂದು IPL ಅಲ್ಲಿ CSK ಪಾಲಿಗೆ ಮೇಜರ್ ಕಾಂಟ್ರಿಬ್ಯೂಟರ್ ಆಗಿದ್ದಾರೆ. ಎಸ್ಪೆಷಲಿ ಅವರ ವಿನ್ಸಲ್ಲಿ 100 ಹೊಡೆದ್ರು. ಇವತ್ತು ಕೂಡ 87 ನಾಟ್ಔಟು, ಆಲ್ಮೋಸ್ಟ್ 100 ಆಗ್ತಾ ಇತ್ತು. ಸೂಪರ್ ಡೂಪರ್ ಹ್ಯಾಪಿ. ಈಗ ಚೇಸಿಗೆ ಬರುವ 2 ವಿಕೆಟ್ ಅಣ್ಣ. ಇವತ್ತು ಅವ್ರದ್ದು ಏನು, ಅವರ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರು ಲಾಸ್ಟ್ 2 ಮ್ಯಾಚಲ್ಲಿ 50 ಹೊಡೆದಿದ್ರು. ಅಂತೂ ಇಂತೂ ಆ ಒಂದು ಸ್ಟ್ರೀಕ್ ಅಲ್ಲಿಗೆ ಮುಗಿಯಿತು. ಇವತ್ತು 13 ಬಾಲ್ ಆಡಿ ತಿಣುಕಾಡಿ 6 ರನ್ ಹೊಡೆದು 1 4, 6 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಉರ್ವಿಲ್ ಪಟೇಲ್, ಆಯುಷ್ ಮಾತ್ರ ಅವರು ಹೋದ್ಮೇಲೆ ಇವರಿಗೆ ಚಾನ್ಸ್ ಸಿಕ್ಕಿದ್ದು. ಅವರು ಔಟ್ ಆಫ್ ದ ಟೂರ್ನಮೆಂಟ್ ಆದಮೇಲೆ ಇವ್ರಿಗೆ ಚಾನ್ಸ್ ಸಿಕ್ಕಿತ್ತು. 9 ಬಾಲ್ ಆಡಿದ್ದು, ಬಟ್ ವೆರಿ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್. ಹೇಗೆ ಗಾಯಕ್ವಾಡ್ ಅವರು ಸ್ಲೋ ಆಡಿದ್ರು ಅದನ್ನು ಈಗ ತುಂಬಬೇಕಲ್ಲ ಮರ್ರೆ. ಅವರು ಬಾಲ್ ವೇಸ್ಟ್ ಮಾಡಿದ್ದಾನೆ, ಇವರಾದರೂ ಬೇಗ ಬೇಗ ಹೊಡಿಬೇಕಲ್ಲ. 9 ಬಾಲಲ್ಲಿ 17 ರನ್ನು, 2 6 ಹೊಡೆದಿದ್ರು. ಆ 2 ವಿಕೆಟ್ ಹೊಡೆದದು. ಅದಾದಮೇಲೆ ಇಟ್ ಈಸ್ ಪ್ಯೂರ್ಲಿ ಸ್ಯಾಮ್ಸನ್ ಶೋ. ಮತ್ತೆ ಪುನಃ ವೆಲ್ ಸಪೋರ್ಟೆಡ್ ಬೈ ಕಾರ್ತಿಕ್ ಶರ್ಮಾ. ಲಾಸ್ಟ್ ಮ್ಯಾಚಲ್ಲಿ ಕೂಡ ಹಾಗೆ ಕಾರ್ತಿಕ್ ಶರ್ಮಾ ಅವರು ಗಾಯಕ್ವಾಡ್ ಅವರಿಗೆ ಒಳ್ಳೆ ಸಾಥ್ ಕೊಟ್ಟಿದ್ರು. ಒಂದು ಆ್ಯಂಕರ್ ಇನ್ನಿಂಗ್ಸ್ ಆಡಿದರು. 40 ಬಾಲ್ ಇವತ್ತು ಆ ಥರದ್ದೇನೋ ಇನ್ನಿಂಗ್ಸ್ ಬಂದಿತ್ತು. ಇವತ್ತು 31 ಬಾಲ್ಗೆ 41 ರನ್ನು, ಒಳ್ಳೆ ಆ್ಯಂಕರ್ ಇನ್ನಿಂಗ್ಸ್. ಲಾಸ್ಟ್ ವಿನ್ನಿಂಗ್ ಶಾಟ್ ಏನು ಕಾರ್ತಿಕ್ ಶರ್ಮಾ ಅವರು ಹೊಡೆದ್ರು, ಸೂಪರ್ ಶಾಟ್. ನಿಜವಾಗ್ಲೂ ಅದು ಬುಲೆಟ್ ಥರ ಜುಬ್ ಅಂತ ಹೋಯ್ತು, ಗೊತ್ತಾಗಿಲ್ಲ. ಒಳ್ಳೆ ಟ್ಯಾಲೆಂಟ್. ಅಂತೂ ಇಂತೂ 14.25 ಕೋಟಿ ಕೊಟ್ಟು ತಗೊಂಡದಕ್ಕೆ ಲಾಸ್ಟ್ 2-3 ಮ್ಯಾಚಲ್ಲಿ ಕಾರ್ತಿಕ್ ಶರ್ಮಾ ಅವರ ಬ್ಯಾಟಿಂಗಿಂದ ಅಂದರೆ ಓಕೆ, ನೀವು ಆಡಿ ಯಾರದೊಬ್ಬರು ಇಬ್ಬರಲ್ಲಿ ಒಬ್ಬರು ಸ್ಯಾಮ್ಸನ್ ಅಥವಾ ಗಾಯಕ್ವಾಡ್ ನೀವು ದಡಬಡ ಅಂತ ಹೊಡೀರಿ, ನಾನು ಆ್ಯಂಕರ್ ಮಾಡ್ತೇನೆ ಇನ್ನಿಂಗ್ಸು. ಚಿಕ್ಕ ಟಾರ್ಗೆಟ್ ಇದ್ದರೆ ಇವರು ಹೇಳಿ ಮಾಡಿಸಿದಂಥ ಪ್ಲೇಯರು. ಈಗ ಒಳ್ಳೆ ಕಾನ್ಫಿಡೆನ್ಸ್ ಬಂದಿರ್ಬೋದು ಅಂತ ನಂಗೆ, ಕಾರ್ತಿಕ್ ಶರ್ಮಾ ಅವರಿಗೆ ಒಳ್ಳೆ ಕಾನ್ಫಿಡೆನ್ಸ್ ಬಂದಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ DC, ನನಗೆ ಆ್ಯಕ್ಚುಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು DC ಮೇಲೆ. ನಾನು IPL ಶುರುವಾಗ ಮುಂಚೆ ಹೇಳಿದ್ದೆ, ನನ್ನ ಪ್ರಕಾರ ಪಂಜಾಬ್, RCB, ಮುಂಬೈ ಮತ್ತು DC ನೆಕ್ಸ್ಟ್ ಪ್ಲೇ ಆಫಿಗೆ ಹೋಗ್ಬೋದು ಅಂತಂದಿದ್ದೆ. ಮುಂಬೈ ಹಳ್ಳ ಹಿಡಿದಿದೆ. DC ನಂಗೆ ಎಂತ ಮಾರ ಇಷ್ಟು ಬ್ಯಾಲೆನ್ಸ್ ಟೀಮ್ ಇಟ್ಕೊಂಡು ಇವರು ಹೀಗೆ ಆಡಿದ್ದು. ನನಗೂ ಈ IPL ಅಲ್ಲಿ ಇಷ್ಟು ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡ್ತಾರೆ ಅಂತ ಗೊತ್ತಿರಲ್ಲ. ಮಿಲ್ಲರ್ ಅವ್ರನ್ನ ಹೊರಗಿಟ್ಟಿದ್ದಾರೆ. ಎಂತ ಗಾಯ ಆಗಿದೆ ಎಂತ. ನನಗೆ ಮಿಲ್ಲರ್ ಅವ್ರನ್ನ ಹೇಗೆ ಮಾರ ನೀವು ಪ್ಲೇಯಿಂಗ್ 11 ಹೊರಗಡೆ ಇಡ್ತೀರಿ? ನನಗೆ ಇನ್ನೂ ಕೂಡ ಶಾಕಿಂಗ್ ಆಯಿತಾ. ಅವರನ್ನ ಹೇಗೆ ಹೊರಗಿಟ್ಟರು ನನಗೆ ಇನ್ನೂ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚ್ ಕೂಡ ಅವ್ರು ಇರಲಿಲ್ಲ ಅಂತ ಭಾವಿಸ್ಕೊಳ್ತೇನೆ. ಆ್ಯಂಡ್ ಪ್ರೆಡಿಕ್ಷನ್ ಗೇಮಲ್ಲಿ ಕರೆಕ್ಟ್ ಪ್ರೆಡಿಕ್ಟ್ ಮಾಡಿದ್ದು ಯಾರೂ ಇಲ್ಲ. 154 ಅಂತ ಸ್ಟೀಲ್ ಬಾಡಿ ಇವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಇವರ ಹೆಸರು ನಾನು ಯಾವುದೋ ಒಂದು ವೀಡಿಯೋದಲ್ಲಿ ತೆಗೆದುಕೊಂಡಿದ್ದೆ. ಇವರು 2ನೇ ಸಲ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡ್ತಾ ಇರೋದು. ಸ್ಟೀಲ್ ಬಾಡಿ ಏನು ಪ್ರೆಡಿಕ್ಟ್ ಮಾರೆ 154, ಆಲ್ಮೋಸ್ಟ್ 1 ರನ್ನಿಂದ ನೀವು ಸೋತ್ರಿ. ಬಟ್ ಸ್ಟಿಲ್ ನೀವೇ ಕರೆಕ್ಟಾಗಿ ಇಷ್ಟು ಹತ್ತಿರ ಪ್ರೆಡಿಕ್ಟ್ ಮಾಡಿದ್ದು ನೀವೇ. ಹಾಗೆಯೇ ಸೃಜನ್ ಬೆಳಗಲ್ ಅವರು ನಿನ್ನೆ ವಿಡಿಯೋಗೆ ಕಮೆಂಟ್ ಹಾಕಿದ್ರು. ಏನು ಅಂತಂದರೆ, ಸೂರ್ಯಕುಮಾರ್ ಯಾದವ್ ಅವರನ್ನೇ ಮುಂಬೈ ಕ್ಯಾಪ್ಟನ್ ಆಗಿ ಮುಂದುವರಿಸಬೇಕು. ಅವರು ಪರ್ಫಾರ್ಮ್ ಮಾಡ್ತಾರೋ ಬಿಡ್ತಾರೋ, ಬಟ್ ಅವರು ಒಂಥರ ಲಕ್ಕಿ ಚಾರ್ಮ್ ಇದ್ದ ಹಾಗೆ ಅವರು ಜಾಸ್ತಿ ಮ್ಯಾಚ್ಗಳನ್ನು ವಿನ್ ಆಗಿದ್ದಾರೆ ಆ್ಯಸ್ ಅ ಕ್ಯಾಪ್ಟನ್ ಅಂತ ಅವರು ಹೇಳಿದ್ದಾರೆ. ಅದಕ್ಕೆ ಹೈಯೆಸ್ಟ್ ಲೈಕ್ ಬಂದಿದೆ. ಮುಂಬೈ ಫ್ಯಾನ್ಸ್ ಯಾರಾದರೂ ಇದ್ದರೆ ಇದಕ್ಕೆ ನೀವು ಏನು ಹೇಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೌದಾ, ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮುಂದುವರಿಸಬೇಕಾ ಅಥವಾ ಪಾಂಡ್ಯ ಅವರು ವಾಪಸ್ ಬರಬೇಕಾ? ಯಾಕಂದರೆ ರೋಹಿತ್ ಶರ್ಮಾ ಅವರಿಗಂತೂ ಕ್ಯಾಪ್ಟನ್ಶಿಪ್ ಕೊಡೋದಿಲ್ಲ, ಅಂದರೆ ಅದು ಅಜೀಬ್ ಆಗ್ತದೆ ಅಂತ. ಸೊ ಏನು ಹೇಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ CSK ಫ್ಯಾನ್ಸ್, ನಿಮ್ಮ ಗೆಲುವಿನ ರಹಸ್ಯ ಏನು? ನನಗೆ ಏನು ಅನ್ನಿಸ್ತಾ ಇರೋದು ಅಂತಂದರೆ, ಬೌಲರ್ಸ್ ರಿಸ್ಟ್ರಿಕ್ಟ್ ಮಾಡಬೇಕು. ಸ್ಯಾಮ್ಸನ್ ಅಥವಾ ಗಾಯಕ್ವಾಡ್ ಆಡಿದರೆ CSK ಹೀಗೆ ವಿನ್ ಆಗ್ತಾ ಹೋಗ್ತಾರೆ ಅಂತ. ನಿಮ್ದೇನಾದರೂ ಬೇರೆ ಲಾಜಿಕ್ ಅಥವಾ ಬೇರೆ ಇಂಟರ್ಪ್ರಿಟೇಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿದ್ರೆ ನಾಳೆ ಸಿಗುವ. ನಮಸ್ಕಾರ.